ನಮಸ್ಕಾರ. ಮುಖ್ಯಾಂಶಗಳು. ಜರ್ಮನಿ ಚಾನ್ಸಲರ್ ಅಂಗೆಲಾ ಮರ್ಕೆಲ್ ಇಂದು ದೆಹಲಿಗೆ ಆಗಮನ. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಮಹತ್ವದ ಸಮಾಲೋಚನೆ. ಕೃಷಿಕರ ಸಮಸ್ಯೆ, ವಿದ್ಯುತ್ ಕೊರತೆ ಪರಿಹಾರ ಸೇರಿದಂತೆ ಎಲ್ಲ ರಂಗಗಳಲ್ಲಿ ರಾಜ್ಯ ಸರ್ಕಾರ ವಿಫಲ. ಬಿಎಸ್ ಯಡಿಯೂರಪ್ಪ ಆರೋಪ. ಜಮ್ಮು ಕಾಶ್ಮೀರ ಪುಲ್ವಾಮಾ ಜಿಲ್ಲೆಯಲ್ಲಿ ಸೇನಾ ಪಡೆಯಿಂದ 2 ಉಗ್ರರ ಹತ್ಯೆ. ಹಾಗೂ ಕ್ರಿಕೆಟ್. ಭಾರತ ದಕ್ಷಿಣ ಆಫ್ರಿಕಾ ತಂಡಗಳ ನಡುವೆ ಕಟಕ್ನಲ್ಲಿ ನಾಳೆ 2ನೇ T20 ಪಂದ್ಯ. ವಾರ್ತೆಗಳ ವಿವರ. ಜರ್ಮನಿಯ ಚಾನ್ಸಲರ್ ಅಂಗೆಲಾ ಮರ್ಕೆಲ್ 3 ದಿನಗಳ ಭಾರತ ಭೇಟಿಗಾಗಿ ಇಂದು ರಾತ್ರಿ ದೆಹಲಿಗೆ ಆಗಮಿಸಲಿದ್ದಾರೆ. 2 ದೇಶಗಳ ನಡುವೆ ವ್ಯಾಪಾರ ಹಾಗೂ ಭದ್ರತೆ ಸೇರಿದಂತೆ ಹಲವು ಪ್ರಮುಖ ವಿಷಯಗಳು ಚರ್ಚೆಯಾಗುವ ನಿರೀಕ್ಷೆ ಇದೆ. ದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಂಗೆಲಾ ಮರ್ಕೆಲ್ ಭಾರತ ಜರ್ಮನಿ ನಂತರ ಅಂತರ ಸರ್ಕಾರಿ ಸಮಾಲೋಚನಾ ಸಭೆಯ ಜಂಟಿ ನೇತೃತ್ವ ವಹಿಸಲಿದ್ದಾರೆ. ಸಮಾಲೋಚನೆಯ ನಂತರ ಉಭಯ ದೇಶಗಳು ಹಲವು ಒಪ್ಪಂದ ಹಾಗೂ ಒಡಂಬಡಿಕೆಗಳಿಗೆ ಸಹಿ ಹಾಕುವ ಸಾಧ್ಯತೆ ಇದೆ. ಹಲವು ಹಿರಿಯ ಸಚಿವರು ಹಾಗೂ ಉದ್ಯಮಿಗಳನ್ನು ಒಳಗೊಂಡ ಉನ್ನತ ನಿಯೋಗ ಜರ್ಮನಿ ಚಾನ್ಸಲರ್ ಅವರೊಂದಿಗೆ ಭಾರತಕ್ಕೆ ಆಗಮಿಸುತ್ತಿದೆ. ಉಭಯ ದೇಶಗಳ ನಡುವೆ ವ್ಯಾಪಾರ ವಹಿವಾಟು ವೃದ್ಧಿ ಸೇರಿದಂತೆ ಹಲವು ಪ್ರಮುಖ ವಿಷಯಗಳಲ್ಲಿ ಸಮಾಲೋಚನೆ ನಡೆಯಲಿದ್ದು, ಮೇಕ್ ಇನ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಸ್ಕಿಲ್ ಇಂಡಿಯಾ, ಸ್ಮಾರ್ಟ್ ಸಿಟಿ ಅಭಿವೃದ್ಧಿ, ಹವಾಮಾನ, ಸ್ವಚ್ಛ ಇಂಧನ, ಮೂಲಭೂತ ಸೌಕರ್ಯ, ಉನ್ನತ ಶಿಕ್ಷಣ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರಕ್ಕೆ ಒಡಂಬಡಿಕೆ ಏರ್ಪಡುವ ಸಾಧ್ಯತೆ ಇದೆ. ಅಂಗೆಲಾ ಮರ್ಕೆಲ್ ಅವರಿಗೆ ರಾಷ್ಟ್ರಪತಿ ಭವನದಲ್ಲಿ ಸಾಂಪ್ರದಾಯಿಕ ಸ್ವಾಗತದ ನಂತರ ರಾಜ್ಘಾಟ್ ಭೇಟಿಯ ಕಾರ್ಯಕ್ರಮ ನಿಗದಿಯಾಗಿದೆ. ನಾಡಿದ್ದು ಮಂಗಳವಾರ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಂಗೆಲಾ ಮರ್ಕೆಲ್ ಬೆಂಗಳೂರಿನಲ್ಲಿ ನ್ಯಾಸ್ಕಾಂ ಆಯೋಜಿಸಿರುವ ಕೈಗಾರಿಕೋದ್ಯಮಿಗಳ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಲ್ಲದೆ ಜರ್ಮನ್ನ ಬಾಷ್ ಕಂಪನಿಯ ಆವಿಷ್ಕಾರ ಹಾಗೂ ಕೌಶಲ್ಯ ಕೇಂದ್ರಗಳಿಗೆ ಭೇಟಿ ನೀಡುವ ಕಾರ್ಯಕ್ರಮ ನಿಗದಿಯಾಗಿದೆ. ದೇಶದೊಳಗೆ ಕಪ್ಪು ಹಣ ಸೃಷ್ಟಿಯಾಗುವುದನ್ನು ತಡೆಯಲು ನಿರ್ದಿಷ್ಟ ಮಿತಿ ನಂತರದ ನಗದು ವಹಿವಾಟು ಸಂದರ್ಭದಲ್ಲಿ ಪ್ಯಾನ್ ಕಾರ್ಡ್ ಸಂಖ್ಯೆ ಒದಗಿಸುವುದನ್ನು ಕಡ್ಡಾಯಗೊಳಿಸಲು ಸರ್ಕಾರ ಪರಿಶೀಲಿಸುತ್ತಿದೆ ಎಂದು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ತಮ್ಮ ಫೇಸ್ಬುಕ್ ಪೋಸ್ಟ್ನಲ್ಲಿ ಹೇಳಿದ್ದಾರೆ. ಅಲ್ಲದೆ ಬ್ಯಾಂಕುಗಳಿಂದ ಭಾರೀ ಪ್ರಮಾಣದ ನಗದು ಹಿಂತೆಗೆತ ಅಥವಾ ನಗದು ವಹಿವಾಟು ಪತ್ತೆ ಹಚ್ಚಲು ಆದಾಯ ತೆರಿಗೆ ಇಲಾಖೆ ನಿಗಾ ವ್ಯವಸ್ಥೆಯನ್ನು ಮತ್ತಷ್ಟು ಬಲಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ತೆರಿಗೆ ದರಗಳನ್ನು ಸುಧಾರಿಸಲು ಸರ್ಕಾರ ಬದ್ಧವಾಗಿದ್ದು, ಕಪ್ಪು ಹಣ ಬಳಕೆಗೆ ಕಡಿವಾಣ ಹಾಕಲಾಗುವುದು. ನಿಗದಿತ ಕಾಲಮಿತಿಯೊಳಗೆ ಕಾಳಧನ ಕುರಿತ ಮಾಹಿತಿ ಘೋಷಿಸಿಕೊಂಡಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವುದಿಲ್ಲ. ಆದರೆ ಕಪ್ಪು ಹಣ ಘೋಷಿಸಿಕೊಳ್ಳದವರ ವಿರುದ್ಧ ಕಾಯ್ದೆಯ ಅನ್ವಯ ಕ್ರಮ ಜರುಗಿಸಲಾಗುವುದು ಎಂದು ಸಚಿವ ಜೇಟ್ಲಿ ಎಚ್ಚರಿಕೆ ನೀಡಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಉತ್ಸವದ ಜಂಬೂ ಸವಾರಿ ಮೆರವಣಿಗೆ ಈ ತಿಂಗಳ 22ರ ಬದಲಾಗಿ ವಿಜಯದಶಮಿ ದಿನವಾದ 23ರಂದೇ ಸಾಂಪ್ರದಾಯಿಕವಾಗಿ ನಡೆಯಲಿದೆ ಎಂದು ಮೈಸೂರು ಜಿಲ್ಲಾ ಉಸ್ತುವಾರಿ ಹಾಗೂ ಕಂದಾಯ ಸಚಿವ ವಿ. ಶ್ರೀನಿವಾಸ ಪ್ರಸಾದ್ ಸ್ಪಷ್ಟಪಡಿಸಿದ್ದಾರೆ. ಮೈಸೂರಿನಲ್ಲಿಂದು ರಾಜವಂಶಸ್ಥರ ಜೊತೆ ಸುದೀರ್ಘ ಚರ್ಚೆ ನಡೆಸಿದ ನಂತರ ಅವರು ರಾಜಮನೆತನದವರ ಆಶಯದಂತೆ ವಿಜಯದಶಮಿ ದಿನದ ಜಂಬೂ ಸವಾರಿ ಮೆರವಣಿಗೆಯನ್ನು ಈ ತಿಂಗಳ 23ರಂದು ನಡೆಸಲು ತೀರ್ಮಾನಿಸಲಾಯಿತು. ನಡೆಯಲಿವೆ ಎಂದರು. ಈ ಸಾರಿ ದಸರಾ ಮಹೋತ್ಸವ ನಾವು ಸಾಂಪ್ರದಾಯಿಕವಾಗಿ ಮಾಡಬೇಕಾದಂಥ ರೀತಿಯಲ್ಲಿ ಇದರ ಉದ್ಘಾಟನೆ ಮತ್ತು ವಿಜಯದಶಮಿ ದಿನಾಂಕಗಳು ಬಹಳ ಮುಖ್ಯವಾಗಿರ್ತದೆ. ಈ ಒಂದು ಲಾ ಅಂಡ್ ಆರ್ಡರ್ ಪ್ರಾಬ್ಲಮನ್ನು ನಾವು ಎಚ್ಚರಿಕೆಯನ್ನು ಮಾಡಬೇಕಾಗಿದೆ ಅನ್ನೋದ್ರಿಂದ 8 ದಿನಗಳ ಕಾಲ ನಡೆಸ್ತಾ ಇದ್ದೇವೆ ಅಂತಕ್ಕಂಥ ಅರಮನೆ ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು 13ರಿಂದ 20ನೇ ತಾರೀಕುವರೆಗೂ 8 ದಿನಗಳ ಕಾಲ. ಮೊದಲನೇ ದಿನ ಮುಖ್ಯಮಂತ್ರಿಗಳು ಬೆಟ್ಟದ ಮೇಲೆ ಪೂಜೆಯನ್ನು ಮಾಡಿ ಉದ್ಘಾಟನೆ ಮಾಡಿದ ನಂತರ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅರಮನೆ ಮುಂಭಾಗದಲ್ಲಿ ಅವರೇ ಉದ್ಘಾಟನೆ ಮಾಡ್ತಾರೆ ಅಂತಕ್ಕಂಥ. ಆಮೇಲೆ ಈ ಸಾರಿ ವಿಶೇಷ ಅಂತ ಹೇಳಿ ತಮಗೆ ಗೊತ್ತಿದೆ, ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಹೆಚ್ಚಿನ ಒತ್ತನ್ನು ಆದ್ಯತೆಯನ್ನು ನಾವು ರೈತರ ಬಗ್ಗೆ, ರೈತರ ಸಂಕಷ್ಟದ ಬಗ್ಗೆ, ಇವತ್ತಿನ ಬರದ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೊಂಡು ನಾವು ಪ್ರತಿಯೊಂದು ಕೂಡ ನಾವು ಕಾರ್ಯಕ್ರಮವನ್ನು ರೂಪಿಸ್ತಾ ಇರ್ತೀವಿ. ಸ್ವಲ್ಪ ಆತಂಕ ಇತ್ತು, ಯಾಕೆಂದ್ರೆ ರಾಜಮಾತೆ ಪ್ರಮೋದಾದೇವಿ ಜಂಬೂ ಸವಾರಿ ಸುಸೂತ್ರವಾಗಿ ನಡೆಯಲಿದೆ. ಇದರಿಂದ ಅರಮನೆಯೊಳಗಿನ ಆಚರಣೆಗಳಿಗೆ ಯಾವುದೇ ತೊಂದರೆ ಉಂಟಾಗದು ಎಂದು ಹೇಳಿದರು. ನಮಗೂ ಅಡಚಣೆ ಮಾಡ್ಕೊಳಕ್ಕಾಗಲ್ಲ, ಇದರಿಂದ ಅವ್ರ ಕಾರ್ಯಕ್ರಮನೂ ಸಲೀಸಾಗಿ ಮಾಡೋಕ್ಕಾಗ್ತಿರ್ಲಿಲ್ಲ, ನಮ್ಮ ಕಾರ್ಯಕ್ರಮನೂ ಸಲೀಸಾಗ್ತಾ ಇಲ್ಲ. ಈಗ ಬಗೆಹರಿದದ್ದು ನಮಗೂ ತುಂಬ ಸಂತೋಷ. ನಮ್ಮ ಕಾರ್ಯಕ್ರಮಕ್ಕೂ ಯಾವ ರೀತಿ ಅಡಚಣೆನೂ ಇರೋದಿಲ್ಲ, ಇದರಿಂದ ಯಾರಿಗೂ ತೊಂದರೆನೂ ಇಲ್ಲ. ಮಹಾರಾಜ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹಿಂದಿನಂತೆ ಉತ್ಸವಗಳು ಸಾಂಪ್ರದಾಯಿಕವಾಗಿ ಸುಸೂತ್ರವಾಗಿ ನಡೆಯಲಿವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಎಕ್ಸೈಟ್ಮೆಂಟ್ ಅದು ಒಂದು ಸ್ವಲ್ಪ ನನಗೆ ಟು ಫಿನಿಶ್ ಇಟ್. ಅದು ಈಗ ಎಲ್ಲ ಚೆನ್ನಾಗಿ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ನಡೆದ್ರೆ, ಹಿಂದೆ ಎಲ್ಲ ಹೇಗೆ ಮಾಡ್ತಾಯಿದ್ರು ಆ ಥರನೇ ನಡೆದ್ರೆ ನನಗೆ ಸಂತೋಷ.
ಇದೇ ಸಂದರ್ಭದಲ್ಲಿ ಸಚಿವ ಎಚ್ಎಸ್ ಮಹದೇವ ಪ್ರಸಾದ್, ಶಾಸಕ ಎಂಕೆ ಸೋಮಶೇಖರ್, ಜಿಲ್ಲಾಧಿಕಾರಿ ಶಿಖಾ ಅವರ ಜೊತೆಗೂಡಿ ಶ್ರೀನಿವಾಸ ಪ್ರಸಾದ್ ಅವರು ರಾಜವಂಶಸ್ಥರಿಗೆ ದಸರಾ ಉತ್ಸವದಲ್ಲಿ ಪಾಲ್ಗೊಳ್ಳುವಂತೆ ಸರ್ಕಾರದ ವತಿಯಿಂದ ಅಧಿಕೃತ ಆಹ್ವಾನ ನೀಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎಲ್ಲ ರಂಗಗಳಲ್ಲಿ ಸಂಪೂರ್ಣ ವಿಫಲವಾಗಿದ್ದು, ಸರ್ಕಾರದ ಆಡಳಿತ ವೈಖರಿ ವಿರುದ್ಧ ಜನತೆ ಆಕ್ರೋಶಭರಿತರಾಗಿದ್ದಾರೆ ಎಂದು ಬಿಜೆಪಿ ರಾಷ್ಟ್ರೀಯ ಉಪಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಹುಬ್ಬಳ್ಳಿಯಲ್ಲಿಂದು ಹೇಳಿದ್ದಾರೆ. ರೈತರ ಆತ್ಮಹತ್ಯೆ ತಡೆಯಲು ಸರ್ಕಾರ ಮುಂದಾಗಿಲ್ಲ, ವಿದ್ಯುತ್ ಕೊರತೆ ನೀಗಿಸುವುದು ಸೇರಿದಂತೆ ಹಲವಾರು ವಿಷಯಗಳ ಬಗ್ಗೆ ದಿವ್ಯ ನಿರ್ಲಕ್ಷ್ಯ ತೋರುತ್ತಿದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚಿಸಲು ಕೂಡಲೇ ವಿಧಾನಮಂಡಲದ ತುರ್ತು ಅಧಿವೇಶನ ಕರೆಯಬೇಕೆಂದು ಒತ್ತಾಯಿಸಿದರು. ಮಹದಾಯಿ ಯೋಜನೆ ಅನುಷ್ಠಾನ ವಿಚಾರದಲ್ಲಿ ಗೋವಾ ಮತ್ತು ಮಹಾರಾಷ್ಟ್ರದ ವಿರೋಧ ಪಕ್ಷಗಳ ನಾಯಕರ ಮನವೊಲಿಸಲು ಮುಖ್ಯಮಂತ್ರಿ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಯಡಿಯೂರಪ್ಪ ಸಲಹೆ ನೀಡಿದರು. ಯಾವ ಗುಜರಾತ್ನಲ್ಲಿ ಮಹಾತ್ಮ ಗಾಂಧೀಜಿ ಹುಟ್ಟಿದ್ರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಹುಟ್ಟಿದ್ರು, ಅಲ್ಲಿ ನರೇಂದ್ರ ಮೋದಿ ಅವರು ಜನ್ಮ ತಾಳಿದ್ದಾರೆ. ಬಹುಶಃ ಇಡೀ ಜಗತ್ತು ಮೆಚ್ಚುವ ರೀತಿ ಕೇವಲ ಒಂದು ವರ್ಷದಲ್ಲಿ ಕೇಂದ್ರದಲ್ಲಿ ಒಳ್ಳೆಯ ಆಡಳಿತವನ್ನು ಮಾಡ್ತಾ ಇಡೀ ಜಗತ್ತಿನ ಎಲ್ಲ ವಿಶ್ವದ ನಾಯಕರು ಸಹ ಅಚ್ಚರಿಯಿಂದ ಅವರನ್ನು ಸ್ವಾಗತ ಮಾಡ್ತಿರುವಂಥ ಸಂದರ್ಭದಲ್ಲಿ ಈ ರೀತಿಯ ಹಗುರವಾದ ಮಾತನಾಡುವಂಥದ್ದು ನಿಮಗೆ ಶೋಭೆ ತರುವಂಥದ್ದಲ್ಲ ಅನ್ನೋ ಮಾತನ್ನು ನಾನು ಮುಖ್ಯಮಂತ್ರಿಗೆ ಹೇಳ್ತೇನೆ. ಅದಕ್ಕಾಗಿ ದೇಶದ ಜನರಿಂದ ಕ್ಷಮಾಪಣೆಯನ್ನು ನಾವು ಕೇಳಬೇಕು. ನೈಋತ್ಯ ರೈಲ್ವೆಯ ಮೈಸೂರು ವಿಭಾಗದ ಅರಸೀಕೆರೆ ತುಮಕೂರು ನಡುವಿನ ಜೋಡಿ ಮಾರ್ಗ ನಿರ್ಮಾಣಕ್ಕೆ ಸದ್ಯದಲ್ಲೇ ಕಾಮಗಾರಿ ಆರಂಭವಾಗಲಿದೆ ಎಂದು ನೈಋತ್ಯ ರೈಲ್ವೆ ತಿಳಿಸಿದೆ. 96 ಕಿಲೋಮೀಟರ್ನ ಈ ಜೋಡಿ ಮಾರ್ಗ ನಿರ್ಮಾಣದ ಅಂದಾಜು ವೆಚ್ಚ 960 ಕೋಟಿ ರೂಪಾಯಿಗಳಾಗಿದೆ. ಈ ಮಧ್ಯೆ ಮೈಸೂರು ಬೆಂಗಳೂರು ನಡುವಿನ 139 ಕಿಲೋಮೀಟರ್ ಉದ್ದದ ಜೋಡಿ ಮಾರ್ಗ ನಿರ್ಮಾಣ ಕಾಮಗಾರಿ ಪೂರ್ಣಗೊಳ್ಳುವ ಹಂತದಲ್ಲಿದೆ ಎಂದು ನೈಋತ್ಯ ರೈಲ್ವೆ ತಿಳಿಸಿದೆ. ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿ ಇಂದು ಸಂಜೆ ಭದ್ರತಾ ಪಡೆಗಳು ಹಾಗೂ ಉಗ್ರರ ನಡುವೆ ನಡೆದ ಗುಂಡಿನ ಚಕಮಕಿಯಲ್ಲಿ ಪಾಕಿಸ್ತಾನ ಮೂಲದ ಜೈಷ್ ಇ ಮೊಹಮ್ಮದ್ ಭಯೋತ್ಪಾದಕ ಸಂಘಟನೆಗೆ ಸೇರಿದ 2 ಉಗ್ರರು ಹತ್ಯೆಗೀಡಾಗಿದ್ದಾರೆ. ಗುಪ್ತದಳದ ಖಚಿತ ಮಾಹಿತಿ ಆಧರಿಸಿ ಪೊಲೀಸರು ಹಾಗೂ ಸೇನೆಯ ಜಂಟಿ ತಂಡ ಪುಲ್ವಾಮಾದಲ್ಲಿನ ತ್ರಾಲ್ ಗ್ರಾಮವನ್ನು ಸುತ್ತುವರೆದು ಉಗ್ರರ ವಿರುದ್ಧ ಗುಂಡಿನ ಮಳೆಗರೆದಾಗ 2 ಉಗ್ರರು ಬಲಿಯಾಗಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಉಗ್ರರ ವಿರುದ್ಧದ ಶೋಧ ಕಾರ್ಯಾಚರಣೆ ಇನ್ನೂ ಮುಂದುವರೆದಿದೆ. ಹತ್ಯೆಯಾದ ಉಗ್ರರನ್ನು ಅದಲ್ ಪಠಾನ್ ಹಾಗೂ ಬುರ್ಮಿ ಎಂದು ಗುರುತಿಸಲಾಗಿದೆ. ಬಿಹಾರ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಪ್ರಣಾಳಿಕೆ ಸಿದ್ಧಪಡಿಸುವಾಗ ತನ್ನ ಮಾರ್ಗಸೂಚಿ ಅನುಸರಿಸಬೇಕೆಂದು ಚುನಾವಣಾ ಆಯೋಗ ನೆನಪಿಸಿದೆ. ಅಲ್ಲದೆ ಪ್ರಣಾಳಿಕೆ ಬಿಡುಗಡೆ ನಂತರ ಅದರ ಪ್ರತಿಯೊಂದನ್ನು ತನಗೆ ಸಲ್ಲಿಸುವಂತೆಯೂ ಆಯೋಗ ಸೂಚನೆ ನೀಡಿದೆ. ಮತದಾರರನ್ನು ಓಲೈಸಲು ರಾಜಕೀಯ ಪಕ್ಷಗಳು ಆಮಿಷ ಒಡ್ಡುವ ಪ್ರಣಾಳಿಕೆ ಬಿಡುಗಡೆ ಮಾಡುತ್ತವೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಪ್ರಣಾಳಿಕೆಯ ಪ್ರತಿಯೊಂದನ್ನು ಪಡೆದುಕೊಳ್ಳಲಾಗುವುದು ಎಂದು ಆಯೋಗದ ಅಧಿಕಾರಿಯೊಬ್ಬರು ಹೇಳಿದ್ದಾರೆ. 2013ರ ಜುಲೈನಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗ ಪ್ರಣಾಳಿಕೆ ಕುರಿತಂತೆ ರಾಜಕೀಯ ಪಕ್ಷಗಳಿಗೆ ಮಾರ್ಗಸೂಚಿಯನ್ನು ಹೊರಡಿಸಿತ್ತು. ಬಿಹಾರ ವಿಧಾನಸಭಾ ಚುನಾವಣೆಯ ಪ್ರಥಮ ಹಂತದ ಮತದಾನ ಇದೇ 12ರಂದು ನಡೆಯಲಿದ್ದು, ವಿವಿಧ ರಾಜಕೀಯ ಪಕ್ಷಗಳ ನಾಯಕರ ಪ್ರಚಾರ ಬಿರುಸುಗೊಂಡಿದೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಬಿಹಾರದ ಕಟಿಹಾರ್ನಲ್ಲಿಂದು ಚುನಾವಣಾ ರ್ಯಾಲಿ ಉದ್ದೇಶಿಸಿ ರಾಜ್ಯದ ಸೀಮಾಂಚಲ ಪ್ರದೇಶ ಅಭಿವೃದ್ಧಿಗೆ ಬಿಜೆಪಿ ಏಕೈಕ ಆಯ್ಕೆ ಎಂದು ಹೇಳಿದರು. ದೇಶದ ಇತರ ರಾಜ್ಯಗಳ ಅಭಿವೃದ್ಧಿಗೆ ಬಿಹಾರದ ಜನರ ಕೊಡುಗೆ ಅತ್ಯಂತ ಮಹತ್ವದ್ದಾಗಿದೆ ಎಂದರು. कर्नाटक हो, गुजरात हो, महाराष्ट्र हो, हरियाणा हो, दिल्ली हो, ये सब राज्यों का विकास बिहार के युवा के पसीने से हुआ है. बिहार के युवा के पसीने से देश का विकास बिहार के युवा के पसीने से हुआ है. मगर वो पसीने से बिहार का युवा बिहार को समृद्ध नहीं कर पाया. जब ग्रामीण क्षेत्र के ಕೇಂದ್ರ ವಿದ್ಯುತ್ ಸಚಿವ ಪಿಯೂಷ್ ಗೋಯಲ್ ಸುದ್ದಿಗಾರರೊಂದಿಗೆ ನಿತೀಶ್ ಕುಮಾರ್ ನೇತೃತ್ವದ ಸರ್ಕಾರ ರಾಜ್ಯದ ಗ್ರಾಮೀಣ ಪ್ರದೇಶಗಳಿಗೆ ವಿದ್ಯುತ್ ಕಲ್ಪಿಸುವಲ್ಲಿ ವಿಫಲವಾಗಿದೆ ಎಂದು ದೂರಿದರು. ಕೇಂದ್ರ ಸರ್ಕಾರ ದೇಶದ ಎಲ್ಲ ಮನೆಗಳಿಗೆ ನಿರಂತರ ವಿದ್ಯುತ್ ಕಲ್ಪಿಸಲು ಆದ್ಯತೆ ನೀಡಿದ್ದು, ಅಧಿಕಾರಕ್ಕೆ ಬಂದಾಗಿನಿಂದ ಈ ನಿಟ್ಟಿನಲ್ಲಿ ಪ್ರಯತ್ನ ನಡೆಸುತ್ತಿದೆ ಎಂದು ಹೇಳಿದರು. कांग्रेस और आरजेडी इनकी सरकार ने जब ये ग्रामीण विद्युतीकरण का काम किया तो उनकी कल्पना यही थी कि 10% घर को बिजली मिल जाए और हम डंडोरा पीटेंगे कि जैसे बिजली मिल गई. तब सबसे पहला काम तो ये किया कि ग्रामीण विद्युतीकरण तभी सफल माना जाएगा जब गांव के हर घर को बिजली मिले. सस्ती बिजली मिलना, हर घर को बिजली मिलना.
ಬೆಂಗಳೂರಿನ ಯಲಹಂಕ ವಿಧಾನಸಭಾ ಕ್ಷೇತ್ರದ 2 ದಿನಗಳ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮಾರೋಪ ಇಂದು ನಡೆಯಿತು. ಸಮ್ಮೇಳನಾಧ್ಯಕ್ಷ ಸಾಹಿತಿ ಡಾ ನಾ ಸೋಮೇಶ್ವರ ದಂಪತಿಯನ್ನು ಸಭಾಂಗಣಕ್ಕೆ ಅದ್ದೂರಿ ಮೆರವಣಿಗೆಯಲ್ಲಿ ಪೂರ್ಣಕುಂಭ ಸ್ವಾಗತದೊಂದಿಗೆ ಕರೆತರಲಾಯಿತು. ಜಾನಪದ ಕಲಾ ತಂಡಗಳು ಮೆರವಣಿಗೆಗೆ ಮೆರುಗು ನೀಡಿದವು. ಡಾ ನಾ ಸೋಮೇಶ್ವರ ವಿರಚಿತ ಕಲಿಯುಗದ ಸಂಜೀವಿನಿ ಹೊಕ್ಕಳಬಳ್ಳಿ ಹಾಗೂ ಪೂರ್ವ ಪಶ್ಚಿಮಗಳ ಪರಿಕಲ್ಪನೆಯಲ್ಲಿ ವ್ಯಕ್ತಿ ವಿಕಸನ ಪುಸ್ತಕಗಳನ್ನು ಬಿಡುಗಡೆ ಮಾಡಲಾಯಿತು. ಇಸ್ರೋ ಅಧ್ಯಕ್ಷ ಕಿರಣ್ ಕುಮಾರ್ ಸೇರಿದಂತೆ ಗಣ್ಯರನ್ನು ಸನ್ಮಾನಿಸಲಾಯಿತು. ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಕನ್ನಡ ಸಾರಸ್ವತ ಲೋಕದ ದಿಗ್ಗಜರ ವರ್ಣಚಿತ್ರ ಪ್ರದರ್ಶನ ಹಾಗೂ ಕನ್ನಡ ಪುಸ್ತಕಗಳ ಮಳಿಗೆ ಏರ್ಪಡಿಸಲಾಗಿತ್ತು. ಸಮಾರಂಭ ಉದ್ಘಾಟಿಸಿದ ಸಮ್ಮೇಳನಾಧ್ಯಕ್ಷ ಡಾ ನಾ ಸೋಮೇಶ್ವರ, ಜಗತ್ತಿನ ಶ್ರೀಮಂತ ಭಾಷೆಗಳಲ್ಲಿ ಕನ್ನಡ ಒಂದಾಗಿದ್ದು, ಭಾಷೆಯ ಉಳಿವು ಹಾಗೂ ಬೆಳವಣಿಗೆಗೆ ಕನ್ನಡಿಗರು ಗಮನಹರಿಸಬೇಕಿದೆ. ಒಂದು ತಲೆಮಾರಿನಿಂದ ಇನ್ನೊಂದಕ್ಕೆ ಕನ್ನಡ ವರ್ಗಾವಣೆಯಾದಾಗ ಮಾತ್ರ ಭಾಷೆಯ ಪ್ರಗತಿ ಸಾಧ್ಯ ಎಂದು ಹೇಳಿದರು. ತಾತ ಮಾತನಾಡ್ತಾ ಇದ್ದಂಥ ಭಾಷೆಯನ್ನ ಮಗ ಮಾತಾಡಬೇಕು, ಮಗ ಮಾತನಾಡ್ತಾ ಇರೋ ಭಾಷೆಯನ್ನ ಮೊಮ್ಮಗ ಮಾತಾಡಬೇಕು, ಮೊಮ್ಮಗ ಮಾತನಾಡುವ ಭಾಷೆಯನ್ನ ಮರಿಮಗ ಮಾತಾಡಬೇಕು. ಸೈನ್ಸ್ನಿಂದ ಇಸ್ರೋ ಅಧ್ಯಕ್ಷ ಕಿರಣ್ ಕುಮಾರ್, ವಿಜ್ಞಾನ ಬಳಕೆ ದೈನಂದಿನ ಬದುಕು ಉತ್ತಮಪಡಿಸಿಕೊಳ್ಳಲು ಸಹಕಾರಿಯಾಗಿದೆ. ಇಸ್ರೋ ಸಂಸ್ಥೆ ಬಾಹ್ಯಾಕಾಶ ತಂತ್ರಜ್ಞಾನವನ್ನು ದೇಶಕ್ಕೆ ಯಾವ ರೀತಿ ಬಳಕೆ ಮಾಡಿಕೊಳ್ಳಬಹುದೆಂಬ ಬಗ್ಗೆ ಕಾರ್ಯತತ್ಪರವಾಗಿದೆ ಎಂದು ತಿಳಿಸಿದರು. ಹೊಸದಾದ ಒಂದು ತಂತ್ರಜ್ಞಾನ ಬಂದಾಗ ಇದರಿಂದ ನಮ್ಮ ದೇಶಕ್ಕೆ ಯಾವ ರೀತಿ ಉಪಯೋಗ ಆಗ್ಬೋದು, ಅದರಿಂದ ಹೇಗೆ ನಮ್ಮ ದೇಶದ ಬೆಳವಣಿಗೆಗೆ ಸಹಾಯ ಮಾಡಬಹುದು ಅಂತ ಯೋಚನೆ ಮಾಡ್ತಾ. ಮುಖ್ಯ ಅತಿಥಿ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪೀಠದ ಸಂದರ್ಶಕ ಪ್ರಾಧ್ಯಾಪಕ ಪ್ರಧಾನ್ ಗುರುದತ್ತ, ಕನ್ನಡಿಗರು ಕುಳಿತು ಓದದೆಯೇ ಭಾಷಾ ಪ್ರವೀಣರು ಎಂಬುದಾಗಿ ಅನೇಕ ಕವಿಗಳು ಹಾಡಿ ಹೊಗಳಿದ್ದಾರೆ ಎಂದು ಹೇಳಿದರು. ಉಡುಪಿ ಕೃಷ್ಣ ದೇವಸ್ಥಾನದ ಪ್ರಾಂಗಣದಲ್ಲಿ ಇಂದು ಏರ್ಪಡಿಸಿದ್ದ ಬೃಹತ್ ಗೋ ಸಮ್ಮೇಳನವನ್ನು ಪೇಜಾವರ ಮಠದ ವಿಶ್ವೇಶತೀರ್ಥ ಸ್ವಾಮೀಜಿ ಉದ್ಘಾಟಿಸಿದರು. ಕಾಣಿಯೂರು ಮಠದ ವಿದ್ಯಾವಲ್ಲಭ ಸ್ವಾಮೀಜಿ, ಕೃಷ್ಣಾಪುರ ಮಠದ ವಿದ್ಯಾಸಾಗರ ತೀರ್ಥ ಸ್ವಾಮೀಜಿ, ನಾಗಪುರದ ಗೋವಿಜ್ಞಾನ ಅನುಸಂಧಾನ ಕ್ಷೇತ್ರದ ನಿರ್ದೇಶಕ ಸುನಿಲ್ ಮಾನ್ಸಿಂಗ್ ಮತ್ತಿತರರು ಪಾಲ್ಗೊಂಡಿದ್ದರು. ನಂತರ ವಿಶ್ವೇಶತೀರ್ಥ ಸ್ವಾಮೀಜಿ, ಗೋ ಸಂರಕ್ಷಣೆ ಬಗ್ಗೆ ಸಂವಿಧಾನದಲ್ಲಿ ಉಲ್ಲೇಖಿಸಲಾಗಿದ್ದು ಅದರಂತೆ ಜನತೆ ನಡೆದುಕೊಳ್ಳುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು. ಈ ಥರದ ದೃಷ್ಟಿಗಳ ಸಂವಿಧಾನಕ್ಕೆ ಗೌರವ ಕೊಡಬೇಕು ಅಂತ ಹೇಳಿ ಸಂವಿಧಾನದ ಉಲ್ಲಂಘನೆ ಗೋ ಹತ್ಯೆ ಬೆಲೆಯಿಂದಲೇ ನಡೆಯುತ್ತೆ. ಸಾಂವಿಧಾನಿಕ ದೃಷ್ಟಿ 5 ದೃಷ್ಟಿಯನ್ನು ಕೂಡ ಗೋರಕ್ಷಣೆ ಬಗ್ಗೆ, ಗೋವಿನ ಪೋಷಣೆ ಬಗ್ಗೆ. ದೂರದರ್ಶನದೊಂದಿಗೆ ಮಾತನಾಡಿದ ಸುನಿಲ್ ಮಾನ್ಸಿಂಗ್, ಗೋವಂಶ ಆಧಾರಿತ ಕೃಷಿಯಲ್ಲಿ ಉತ್ತಮ ಇಳುವರಿ ಬರಲಿದ್ದು, ಗೋಮೂತ್ರ ಹಾಗೂ ಗೋಪಂಚಗವ್ಯದಿಂದ ತಯಾರಿಸಿದ ಔಷಧಗಳಿಂದ ಹಲವಾರು ರೋಗಗಳನ್ನು ಗುಣಪಡಿಸಬಹುದಾಗಿದೆ ಎಂದರು. जो पूर्व के महानिदेशक भारत सरकार के मंगला राय ने भी स्वीकार किया कि रासायनिक खेती से जनजीवन का अस्तित्व खतरे में आया और उस सब के परिणाम स्वरूप लगभग 1 करोड़ किसानों ने लगभग 12-13 वर्षों में खेती छोड़ी. 3 लाख के आसपास किसानों की आत्महत्या इन 12-15 वर्षों में हुई. उसके साथ साथ लगातार रासायनिक खेती से जमीन कड़क हो रही है, हमारी जमीन से जल खत्म हो रहा है. ಸಮ್ಮೇಳನದ ಅಂಗವಾಗಿ ದೇಶೀಯ ಗೋತಳಿಗಳ ಪ್ರದರ್ಶನ, ಗೋ ಸಂರಕ್ಷಣೆ ಕುರಿತ ಪುಸ್ತಕಗಳು ಮತ್ತು ಔಷಧಿಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಇದಕ್ಕೂ ಮುನ್ನ ಗೋವಿನ ಪುತ್ಥಳಿಯನ್ನು ಚಿನ್ನದ ರಥದಲ್ಲಿಟ್ಟು ಮೆರವಣಿಗೆ ಮಾಡಲಾಯಿತು. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐನ ನೂತನ ಅಧ್ಯಕ್ಷರಾಗಿ ಶಶಾಂಕ್ ಮನೋಹರ್ ಅವಿರೋಧ ಆಯ್ಕೆಯಾಗಿದ್ದಾರೆ. ಮುಂಬೈನಲ್ಲಿಂದು ನಡೆದ ಬಿಸಿಸಿಐ ಸಭೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಏಕೈಕ ಉಮೇದುವಾರಿಕೆ ಸಲ್ಲಿಸಿದ್ದ ಶಶಾಂಕ್ ಮನೋಹರ್ ಅವರನ್ನು ಸರ್ವಸಮ್ಮತದಿಂದ ಆಯ್ಕೆ ಮಾಡಲಾಯಿತು. ಕಳೆದ ತಿಂಗಳ 20ರಂದು ನಿಧನ ಹೊಂದಿದ ಬಿಸಿಸಿಐ ಅಧ್ಯಕ್ಷ ಜಗಮೋಹನ್ ದಾಲ್ಮಿಯಾ ಅವರ ಸ್ಥಾನಕ್ಕೆ ಈ ಉಪಚುನಾವಣೆ ನಡೆಯಿತು. It is now the duty of all members of the board to build the reputation of this board and bring it back to its original reputation, for building which lot of administrators have worked hard. In the present scenario, I have to continue the good work
which was being done by Mr. Jagmohan Dalmia, the board would frame regulations with regard to conflict of interest of administrators, players and their staff. ಅಧ್ಯಕ್ಷ ಪದವಿಗೆ ಆಯ್ಕೆಯಾದ ನಂತರ ಶಶಾಂಕ್ ಮನೋಹರ್ ಕ್ರಿಕೆಟ್ ಮಂಡಳಿಯ ಖ್ಯಾತಿಯನ್ನು ಮರುಸ್ಥಾಪಿಸುವುದು ತಮ್ಮ ಪ್ರಥಮ ಆದ್ಯತೆಯಾಗಿದೆ. ಪ್ರಸ್ತುತ ಸಂದರ್ಭದಲ್ಲಿ ಈ ಹಿಂದಿನ ಅಧ್ಯಕ್ಷ ಜಗಮೋಹನ್ ದಾಲ್ಮಿಯಾ ಅವರು ಹಾಕಿಕೊಟ್ಟ ಹಾದಿಯಲ್ಲೇ ಮುಂದುವರಿಯುವುದಾಗಿ ತಿಳಿಸಿದ ಅವರು, ಭ್ರಷ್ಟಾಚಾರ ತಡೆಗೆ ಓಂಬಡ್ಸ್ಮನ್ ನೇಮಕ ಸೇರಿದಂತೆ ಹಲವು ಮಹತ್ವದ ಕ್ರಮಗಳನ್ನು ಜಾರಿಗೊಳಿಸುವುದಾಗಿ ಹೇಳಿದರು. ಭಾರತ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳ ನಡುವೆ ನಾಳೆ ಕಟಕ್ನಲ್ಲಿ 2ನೇ T20 ಕ್ರಿಕೆಟ್ ಪಂದ್ಯ ನಡೆಯಲಿದ್ದು, ಎರಡೂ ತಂಡಗಳು ಭುವನೇಶ್ವರ ತಲುಪಿವೆ. ಮುಂಬೈನಲ್ಲಿ ನಡೆದ ಮೊದಲ T20 ಪಂದ್ಯವನ್ನು ದಕ್ಷಿಣ ಆಫ್ರಿಕಾ ಗೆದ್ದುಕೊಂಡಿದ್ದು, 3 ಪಂದ್ಯಗಳ ಸರಣಿಯಲ್ಲಿ ಉಳಿಯಲು ಭಾರತ ನಾಳೆಯ ಪಂದ್ಯವನ್ನು ಗೆಲ್ಲಲೇಬೇಕಾದ ಅನಿವಾರ್ಯ ಸ್ಥಿತಿಯಲ್ಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜರ್ಮನಿ ಚಾನ್ಸಲರ್ ಆಂಗೆಲಾ ಮರ್ಕೆಲ್ ಇಂದು ದೆಹಲಿಗೆ ಆಗಮನ. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಮಹತ್ವದ ಸಮಾಲೋಚನೆ. ಕೃಷಿಕರ ಸಮಸ್ಯೆ, ವಿದ್ಯುತ್ ಕೊರತೆ ಪರಿಹಾರ ಸೇರಿದಂತೆ ಎಲ್ಲ ರಂಗಗಳಲ್ಲಿ ರಾಜ್ಯ ಸರ್ಕಾರ ವಿಫಲ. ಬಿಎಸ್ ಯಡಿಯೂರಪ್ಪ ಆರೋಪ. ಜಮ್ಮು ಕಾಶ್ಮೀರ ಪುಲ್ವಾಮಾ ಜಿಲ್ಲೆಯಲ್ಲಿ ಸೇನಾಪಡೆಯಿಂದ 2 ಉಗ್ರರ ಹತ್ಯೆ. ಹಾಗೂ ಕ್ರಿಕೆಟ್, ಭಾರತ ದಕ್ಷಿಣ ಆಫ್ರಿಕಾ ತಂಡಗಳ ನಡುವೆ ಕಟಕ್ನಲ್ಲಿ ನಾಳೆ 2ನೇ T20 ಪಂದ್ಯ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:45 ಡಿಡಿ 1 ಹಾಗೂ ಚಂದನದಲ್ಲಿ. ನಮಸ್ಕಾರ.